ಶೋಭಾ ಮನೆ ಊಟಕ್ಕೆ ಸ್ವಾಗತ. ನೋಡಿ, ನಾನು ಕುಂಬಳಕಾಯಿ ಮತ್ತು ಅವರೆಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿ ರವೆ ದೋಸೆ ಮಾಡ್ತಿದ್ದೀನಿ. ರವೆ ದೋಸೆ ಮಾಡೋದು ಹೆಂಗೆ ಅಂತಂದರೆ, ರವೆನ ಒಂದು 1/4 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಮಿಕ್ಸಿಲಿ ಒಂದು 4 ರೌಂಡು ಚೆನ್ನಾಗಿ ತಿರ್ಸ್ಕೊಂಡು ಉಪ್ಪು ಹಾಕಿ ನೋಡಿ ಈ ರೀತಿ ಕಲಸಿಟ್ಕೊಳ್ಳಿ. ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು 4 ರೌಂಡು. ಇರೋರು ಮೊಸರು ಹಾಕೋಬೋದು. ನಾನು ನೀರಲ್ಲೇ ನೆನೆಸಿದ್ದೀನಿ, ಸ್ವಲ್ಪ ಚಳಿ ಅಲ್ವಾ, ಹಾಗಾಗಿ ನೀರಲ್ಲೇ ನೆನೆಸಿ ರುಬ್ಬಿ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ ಈಗ ತಾನೇ ಕಲಸಿಟ್ಟೆ. ಇದೇನು ಕಲಸಿದ್ಮೇಲೆ ಇಡಬೇಕು ಅನ್ನೋದೇನಿಲ್ಲ, ಕಲಸಿದ ತಕ್ಷಣ ದೋಸೆ ಮಾಡ್ಕೋಬೋದು. ನೋಡಿ ಇದು ರೆಡಿ ಆಗೈತೆ. ನೋಡಿ ಕುಂಬಳಕಾಯಿನೆಲ್ಲ ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ ಅವರೆಕಾಯಿನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಅವರೆಕಾಳನ್ನ. ನೋಡಿ ಇದು ಕುಂಬಳಕಾಯಿ ಪಲ್ಯಕ್ಕೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಕರಿಬೇವು. ಬನ್ನಿ ನಾನು ಕುಂಬಳಕಾಯಿ ಪಲ್ಯ ಒಗ್ಗರಣೆ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಬಾಣಲಿ ಇಟ್ಕೊಂಡು ಬಾಣಲಿಗೆ ಇವಾಗ ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ ರೀತಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಆನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಸಾಕಿಷ್ಟು ಇದು ಸ್ವಲ್ಪ ಚಿಟಪಟ ಅಂತ ಇದಾಗಲಿ. ಆನಂತರ ಇದಕ್ಕೆ ನೀವು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನಾರು ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿನಾರು ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಗ ಸೀಸನ್ ಅಲ್ವಾ, ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ನೋಡಿ ಈರುಳ್ಳಿ ಹಾಕೋತಾ ಇದ್ದೀನಿ. ಆನಂತರ ಹಸಿಮೆಣ್ಸಿನ್ಕಾಯಿ, ನಂತರ ಕರಿಬೇವು. ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ ನಡೀಬೇಕು, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಈರುಳ್ಳಿ ಕೆಂಪು ಊಟ ತನಕ ಫ್ರೈ ಮಾಡ್ಕೊಳ್ಳಿ. ಈ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಮಾಡಿಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ, ದೋಸೆ ಮಾಡಿಕೊಂಡು, ರವೆ ದೋಸೆ, ರಾಗಿ ದೋಸೆ, ಯಾವ ದೋಸೆನಾದರೂ, ರೊಟ್ಟಿನಾದರೂ ಮಾಡ್ಕೊಂಡು, ಅಕ್ಕಿ ರೊಟ್ಟಿ ಏನು ಮಾಡ್ಕೊಂಡಾದರೂ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಅದು ಫ್ರೈ ಆಗೈತಲ್ವ, ಈಗ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸಾಕು, ಜಾಸ್ತಿ ಬೇಡ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು. ಈಗ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಎಲ್ಲ ಥರ ಮಾಡಿಕೊಂಡು ಊಟ ಮಾಡಿಬಿಡಿ. ಆಮೇಲೆ ಅವರೆಕಾಳಲ್ಲಿ ಅಯ್ಯೋ ನಾನು ಅದು ಮಾಡಿ ತಿಂದಿಲ್ಲ, ಇದು ಮಾಡಿ ತಿಂದಿಲ್ಲ ಅಂತ ಬೇಜಾರಾಗಬಾರ್ದು. ಇವಾಗ ಏನೇನು ರೆಸಿಪಿ ಬರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಊಟ ಮಾಡಿಬಿಡಿ ಒಂದ್ಸರಿ. ಸರಿ, ಅವರೆಕಾಳು ಬೇಯಿಸಿಟ್ಕೊಂಡಿದ್ದಲ್ವ, ಅವರೆಕಾಳನ್ನ ಇಲ್ಲಿಗೆ ಹಾಕ್ಕೊಳ್ತೀವಿ. ಈ ರೀತಿ ಪಲ್ಯ ಮಾಡಿಬಿಟ್ಟು ಇದರಲ್ಲಿ ಬಸ್ಸಾರು ಮಾಡ್ತಾರೆ, ಉಪ್ಪು ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ನಾನಿವತ್ತು ಪಲ್ಯ ಮಾಡ್ತಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಕೆಲವರು ಈ ಸಿಪ್ಪೆ ಎಲ್ಲ ತೆಗೆದುಬಿಡ್ತಾರೆ, ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಸಿಪ್ಪೆ ತೆಗೆದುಬಿಟ್ರೆ ನಿಮಗೇನು ಟೇಸ್ಟ್ ಇರಲ್ಲ, ಪೌಷ್ಟಿಕಾಂಶ ಇರಲ್ಲ. ನೋಡಿ ಕುಂಬಳಕಾಯಿ ನೋಡಿ, ಕೆಂಪು ಕುಂಬಳಕಾಯಿ ತಗೊಳ್ಳಿ. ನೋಡಿ ಎಲ್ಲ ಕಲರ್ ಈ ಥರ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ರೀತಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕುಂಬಳಕಾಯಿ ಬೇಕೋ ಕುಂಬಳಕಾಯಿ ತಗೊಳ್ಳಿ. ನಮಗೆ ಇಷ್ಟೇ ಸಾಕು, 1 ಟೈಮ್ಗಲ್ವ, ಹಂಗಾಗಿ ನಾನು ಇಷ್ಟು ಕುಂಬಳಕಾಯಿ ತಗೊಳ್ಳಿ. ಮತ್ತು ಈ ರೀತಿ ಇದು ಫ್ರೈ ಆಗಿ ಆನಂತರ ನಾನು ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಈಗಲೂ ಉಪ್ಪಿನ ಜೊತೆ ಕುಂಬಳಕಾಯಿ ಸ್ವಲ್ಪ ಬೆಂದ್ಬಿಡಲಿ, ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ಸ್ವಲ್ಪ ಅಕ್ಕಿ ಪುಡಿ ಹಾಕೋಣ, ಜಾಸ್ತಿ ಬೇಡ. ಅದೇ ಎಲ್ಲ ಕಲರ್ ಇರೋದ್ರಿಂದ ನೋಡಿ ಇಷ್ಟು ಸಾಕು. ಅಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ತಿರ್ಸ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ. ನೋಡಿಲ್ಲ ನೋಡಿ ರೀತಿ ಒಂದು 5 ನಿಮಿಷ ಹಿಂಗೆ ಬಿಟ್ಟು ಆನಂತರ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಆಯ್ತು. ಈಗ
ಇದಕ್ಕೆ ನಾವೇನು ಮಾಡಬೇಕು, ಜಾಸ್ತಿ ನೀರು ಬಿಡಬೇಡಿ. ಇದು ತುಂಬ ಇದಿರ ನೋಡಿ, ಈಗಲೇ ಸಾಫ್ಟಾಗಿ ಸ್ವಲ್ಪ ಬೆಂದೋಗೈತಿ ಈ ಫ್ರೈಯಲ್ಲಿ. ನೋಡಿ ಇಷ್ಟೇ ನೋಡಿ, 1 ಲೋಟಲ್ಲಿ 1/4 ಲೋಟ ಅಷ್ಟು ನೀರು ಬಿಡಿ, ಅಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಬೆಂದಾದಮೇಲೆ ಉಪ್ಪು ಸಪ್ಪೆ ನೋಡಿಬಿಟ್ಟು ಪಲ್ಯ ರೆಡಿ ಆದಮೇಲೆ ನಾನು ರವೆ ದೋಸೆ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಷ್ಟೇ ನೋಡಿ, ರವೆ ದೋಸೆ ಪಲ್ಯ ಆಯಿತು. ಪಲ್ಯ ರೆಡಿ ಆಯ್ತೈತೆ, ಕುಂಬಳಕಾಯಿ ಪಲ್ಯ ನೋಡಿ. ರವೆ ದೋಸೆ ನೆನೆಸ್ಬಿಟ್ಟು ರುಬ್ಬಿಟ್ಟು ಉಪ್ಪು ಹಾಕಿ ಕಲಿಸ್ಬಿಟ್ಟು 10 ನಿಮಿಷ ಇಡಿ. ಅದೆಲ್ಲ ಸ್ವಲ್ಪ ಉಪ್ಪು ರುಚಿಯಾಗಿ ಇಡೀಲಿ. ನೀವು ಮೊಸರಲ್ಲಿ ಬೇಕಾದ್ರೆ ನೆನೆಸ್ಬಿಟ್ಟು ರುಬ್ಬೋದು, ನೀರಲ್ಲಿ ಬೇಕಾದ್ರೆ ನೆನೆಸ್ಬಿಟ್ಟು ರುಬ್ಬೋದು. ನಾನು ನೀರಲ್ಲೇ ನೆನೆಸಿ ರುಬ್ಬಿದ್ದೀನಿ ನೋಡಿ. ತವೆ ಇಟ್ಕೊಂಡಿದ್ದೀನಿ. ತವಕ್ಕೆ ಒಂಚೂರು ನೋಡಿ ಈರುಳ್ಳಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಸವರ್ಕೊಳ್ಳೋಣ. ಯಾಕಂದರೆ ಚಪಾತಿ ಎಲ್ಲ ಮಾಡಿರ್ತೀವಲ್ವ, ಹಾಗಾಗಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ತವ ಪೂರ್ತಿ ಫ್ರೈ ಮಾಡ್ಕೊಳ್ಳಿ. ನೋಡಿ 1 ನಿಮಿಷ ಕೈ ಬಿಡ್ದಿರಂಗೆ ನೋಡಿ. ನೋಡಿ ಫ್ರೈ ಮಾಡಿಕೊಂಡು ತವ ಸ್ವಲ್ಪ ಬಿಸಿ ಆಗಲಿ ನೋಡಿ. ಇನ್ನೊಂಚೂರು ಬಿಸಿ ಆಗಬೇಕು. ಬಿಸಿ ಆದ ನಂತರ ನೋಡಿ ಉಪ್ಪು ಎಲ್ಲ ಸರಿಯಾಗೈತೆ, ಕಲಸಿಟ್ಕೊಂಡಿದ್ದೀನಿ. ದೋಸೆ ಅದಕ್ಕೆ ಹಾಕ್ಕೊಳ್ಳಿ. ದೋಸೆಗಿನ್ನ ಸ್ವಲ್ಪ ತೆಳುನೇ ಇರಲಿ, ಹಂಗಾದರೆ ಚೆನ್ನಾಗಿರುತ್ತೆ ನೋಡಿ. ನೋಡಿ ರೀತಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಗ್ಲಕ್ಕಾದರೂ ಹಾಕ್ಕೊಳ್ಳಿ, ಚಿಕ್ಕದಾಗಾದರೂ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕು ಅನಿಸುತ್ತೋ ಅಷ್ಟು ಅಗಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ರೀತಿ ಹಾಕ್ಕೊಂಡು ಆನಂತರ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕೋತಾ ಇದ್ದೀನಿ, ತುಪ್ಪ ಹಾಕೋತಾ ಇಲ್ಲ. ನೀವು ತುಪ್ಪ ಹಾಕ್ಕೊಳ್ಳಿ. ಮಕ್ಕಳಿಗೆಲ್ಲ ಕೊಡೋದಾದರೆ ತುಪ್ಪನೇ ಹಾಕಿ, ಸ್ಪೂನ್ ತುಪ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ. ಪಲ್ಯನೂ ಸಹ ರೆಡಿ ಐತೆ, ಬೇಯ್ತೈತೆ ಪಲ್ಯ ನೋಡಿ. ನಾನು ಹಾಕಿದ ನೀರಿಗೆ ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿ ರೀತಿ. ನೋಡಿ ಸ್ವಲ್ಪ ಫ್ರೈ ಆಗಿ ನೋಡಿ, ಇಲ್ಲೆಲ್ಲ ಕೆಂಪು ಬರಲಿ. ಏನು ಮಾಡೋದು ಬೆಳಗ್ಗೆ ತಿಂಡಿಗೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋದು. ಬೆಳಗ್ಗೆ ಹೊತ್ತಾದರೂ ಮಾಡ್ಕೊಳ್ಳಿ, ಸಂಜೆ ಹೊತ್ತಾದರೂ ಮಾಡ್ಕೊಳ್ಳಿ. ಯಾವಾಗ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಮಾಡ್ಕೊಳ್ಳಿ. ಸ್ವಲ್ಪ ಬೇಕು. ದೋಸೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ನೋಡಿ. ಈಗ ತಿರುವಾಕೋ. ಫಸ್ಟ್ನೇ ದೋಸೆ ಹೀಗೆ ಮಾಡಿ ಚೆನ್ನಾಗಿ ಫ್ರೈ ಆಗಿ ಹಿಂದ್ಲಗಡೆ ಮುಂದ್ಲಗಡೆ ಮಾತ್ರ ಒಂದು ಕಡೆ ಹಾಕೊಳ್ಳಿ, 2 ಕಡೆ ಹಾಕೋಬೇಡಿ. ದೋಸೆ ಹಾಕಿದ್ವಲ್ಲ ಅದನ್ನು ಇದು ಉಲ್ಟಾ ಪಲ್ಟ ಹಾಕ್ತಿದ್ವಿ ನೋಡಿ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. 2 ಕಡೆ ಬೇಯಿಸ್ಕೊಳ್ಳಿ. ಒಂದೇ ಕಡೆ ಬೇಯಿಸ್ಬಿಡ್ತಾರೆ ಕೆಲವರು, ಅದು ಚೆನ್ನಾಗಿರಲ್ಲ. 2 ಕಡೆ ಕೆಂಪುಟ್ಟ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಚಪಾತಿ ಥರ ಬರುತ್ತೆ ನೋಡಿ, ಯಾವ ರೀತಿ ಬಂದೈತೆ ಅಂತ. ಆ ರೀತಿ ಮಾಡಿಬಿಟ್ಟು ನಾನು ಎಲ್ಲ ದೋಸೆ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಹೆಂಗೆ ನೋಡಿ. ನಾನು ಕುಂಬಳಕಾಯಿ ಪಲ್ಯ ಇಟ್ಟಿದ್ನಲ್ವ ನೋಡಿ, ಕುಂಬಳಕಾಯಿ ಪಲ್ಯ ನೋಡಿ ಈ ರೀತಿ ಆಗೈತೆ ನೋಡಿ. ರೀತಿ ಅವರೆಕಾಳು ಕುಂಬಳಕಾಯಿ ಎಲ್ಲ ಚೆನ್ನಾಗಿ ನೋಡಿ ಈ ರೀತಿ ಬೆಂದೈತೆ. ಆದಷ್ಟು ನೀವು ಬಾಂಡಿಲಿ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಕುಕ್ಕರಲ್ಲೆಲ್ಲ ಹಾಕ್ಬಿಡ್ಬೇಡಿ, ಚೆನ್ನಾಗಿರಲ್ಲ ನೋಡಿ. ನಾನು ಹಾಕಿದ್ದು ನೀರಿಗೆ
ನೋಡಿ ಈ ರೀತಿ ಆಗೈತೆ ನೋಡಿ. ನಾನು ರವೆ ದೋಸೆ ಮಾಡ್ಕೊಂಡಿದ್ದಲ್ಲ, ಪ್ರತಿಯೊಂದು ದೋಸೆನೂ ಸಹ ನೋಡಿ ಹಂಗೆ ಇದ್ದೈತೆ ನೋಡಿ. ಪ್ರತಿಯೊಂದು ದೋಸೆನೂ ಸಹ ಹಂಗೆ ಇದ್ದೈತೆ ನೋಡಿ. ಈ ರೀತಿ ನೆನೆಸ್ಬಿಟ್ಟು ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಒಂದು ಸರಿ ಟ್ರೈ ಮಾಡಿ ಎಲ್ಲನೂ. ನೋಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಪಲ್ಯ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಪಲ್ಯ ಬೇಕೋ ಅಷ್ಟು ಪಲ್ಯ ಬಿಡಿಸ್ಕೊಳ್ಳಿ. ಇಲ್ಲಿ ರವೆ ದೋಸೆ, ಅವರೆಕಾಳು ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.